ಅಷ್ಟೇ ದರ್ಶನ್ ಅವರು ಹಣವನ್ನ ನೀಡಿದ್ರು. ದರ್ಶನ್ ಅವರು ನೀಡಿದ ಹಣದಿಂದ ಕಲ್ಲುಗಳನ್ನ ಖರೀದಿಸಿದ್ರು. ಆ ಕಲ್ಲುಗಳನ್ನ ತೆಗೆದುಕೊಂಡು ಹೋಗಿ ಸ್ಮಾರಕ ನಿರ್ಮಿಸೋಕೆ ಮುಂದಾದ್ರು ಎಂದಿರೋ ದರ್ಶನ್ ಆಪ್ತ ನಾಗರಾಜು ಅನುಮತಿ ಇಲ್ಲದೆ ಸ್ಮಾರಕ ನಿರ್ಮಿಸೋಕೆ ಬಂದಿದ್ರು ಎಂಬ ಅರಣ್ಯ ಇಲಾಖೆ ಸಿಬ್ಬಂದಿ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಅಲ್ಲದೆ ತಾವು ತಂದ ಕಲ್ಲುಗಳನ್ನ ಬಳಸಿಕೊಂಡು ಸ್ಮಾರಕ ನಿರ್ಮಿಸಿರೋ ಅರಣ್ಯ ಇಲಾಖೆ ಸಿಬ್ಬಂದಿ ತಾವೇ ನಿರ್ಮಿಸಿರುವುದಾಗಿ ಪೋಸ್ಟ್ ಹಾಕಿದ್ದಾರೆ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಮೇ 2ನೇ ತಾರೀಕು ದರ್ಶನ್ ಅವರು ಟ್ವೀಟ್ ಮಾಡ್ತಾರೆ ಅರ್ಜುನ ವಿಚಾರವಾಗಿ. ಮೇ 7ಕ್ಕೆ ವಿನು ಮತ್ತೆ ಹುಡುಗರು ಬಂದು ಪರ್ಮಿಷನ್ ಕೇಳ್ತಾರೆ. ಅದಾದ್ಮೇಲೆ 20ನೇ ತಾರೀಕು ನಮ್ಮ ಹುಡುಗರು ಕಲ್ ತಗೊಂಡೆಲ್ಲ ಅಲ್ಲಿಗೆ ಬರ್ತಾರೆ. ನಮ್ಮ ಹುಡುಗರನ್ನ ಅಲ್ಲಿಂದ ಕಳಿಸ್ತವ್ರು ನೀವು 2-3 ದಿನ ಮಾಡ್ಲಿಲ್ಲ. 2 ದಿನ ಆದ್ಮೇಲೆ 3ನೇ ದಿನಕ್ಕೆ ಮಾಡಿದಿರ. ನಾವು ಯಾವಾಗ ವಿಡಿಯೋ ಹಾಕಿದ್ವಿ ತರಾತುರಿ ಮಾಡಿದಿರ, ನಿಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುತ್ತೆ ಅಂತ. 23 ದಿನ ಅಲ್ಲೇ ತನಕ ಏನ್ ಮಾಡ್ತಿದೀರಿ? ಇನ್ನು ತಮ್ಮ ಮೇಲೆ ಕೇಳಿಬಂದ ಟೀಕೆಗಳಿಗೆ ತಿರುಗೇಟು ಕೊಟ್ಟಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ತಾವು ಕಲ್ಲುಗಳ ದುಡ್ಡನ್ನ ನವೀನ್ ಎಂಬಾತನಿಗೆ ವಾಪಸ್ ಮಾಡಿದ್ದೀವಿ ಎಂದಿದ್ರು. ಆದ್ರೆ ದರ್ಶನ್ ಸ್ನೇಹಿತ ಅಂತ ಹೇಳ್ಕೊಳ್ತಾ ಇರೋ ನಾಗರಾಜ್ ಅವರು ಹೇಳ್ತಿರೋ ಪ್ರಕಾರ ಬಂದಿಲ್ವಂತೆ. ಅಲ್ಲದೆ ಆ ದುಡ್ಡು ದರ್ಶನ್ ಅವರಿಗೆ ಬೇಡವೂ ಬೇಡ ಅಂತ ಹೇಳಿದ್ದಾರೆ. ಅರಣ್ಯ ಇಲಾಖೆ ನಿಮಗೇನಾದ್ರೂ ಅವಶ್ಯಕತೆ ಇದ್ರೆ ನಮ್ಗೊಂದು ಕರೆ ಮಾಡಿ. ದರ್ಶನ್ ಅವರ ಅಭಿಮಾನಿಗಳು ನಾವೆಲ್ಲ ಸೇರಿ ನಿಮ್ಗೆ ಏನಾದ್ರು ಬೇಕಾದ್ರೆ ನಾವೇ ಸಹಾಯ ಮಾಡ್ತೀವಿ. ಹೀಗೆ ದರ್ಶನ್ ಅಭಿಮಾನಿಗಳು ಮತ್ತು ಅರಣ್ಯ ಇಲಾಖೆ ನಡುವೆ ಸಮರ ಶುರುವಾಗಿದ್ರೆ ಮತ್ತೊಂದು ಕಡೆ ದರ್ಶನ್ ಅಭಿವಂಚನೆಯ ಆರೋಪ ಕೇಳಿ ಬಂದಿದೆ. ಯಾಕಂದ್ರೆ ದರ್ಶನ್ ಅವರು ನೀಡಿದ್ದ ದುಡ್ಡಲ್ಲಿ ಕಲ್ಲುಗಳನ್ನ ಖರೀದಿಸಿ ತಂದು ಅರಣ್ಯ ಇಲಾಖೆಗೆ ಮಾರಾಟ ಮಾಡಿ ದುಡ್ಡು ಲಪಟಾಯಿಸಿರೋ ಆರೋಪಕ್ಕೆ ನವೀನ್ ಗುರಿಯಾಗಿದ್ದಾರೆ. ಇವನೇ ಹೇಳಿರ್ತಾನೆ, ಯಾರು ಈ ವ್ಯಕ್ತಿ ಏನ್ ತಂದಿರ್ತಾನಲ್ಲ ಆ ವ್ಯಕ್ತಿನೇ ಹೇಳಿರ್ತಾನೆ, ಇದನ್ನ ನಟ ದರ್ಶನ್ ಸರ್ ಕಳಿಸ್ಕೊಟ್ಟಿದ್ದು ಕಲ್ನ. ಯಾವಾಗ ಕಲ್ ತಗೊಂಡ್ ಬಂದಾಗ ವಾಪಸ್ ದಿನ ಹಾಕ್ಬಿಡ, ಕಲ್ನ ಬಿಟ್ಟು ಹೋಗೋ ಅಂದ ತಕ್ಷಣ ಸಾರ್ ಇದಕ್ಕೆ 30-40 ಸಾವಿರ ರೂಪಾಯಿ ಖರ್ಚಾಗ್ಬಿಟ್ಟಿದೆ, ನಾನು ಬೆಂಗಳೂರಿಂದ ತಂದ್ಬಿಟ್ಟಿದ್ದೀನಿ, ಅದು ದುಡ್ಡು ಕೊಡಿ ಅಂತ ಹೇಳಿ ಭಿಕ್ಷೆ ಬೇಡೋರ್ ತರ ಬೇಡಿ ಅರ್ಜುನನ ಹೆಸರಲ್ಲಿ ದುಡಿಸ್ಕೊಳ್ಳಿ. ಒಂದ್ ಕಡೆ ನಟ ದರ್ಶನ್ ಸರ್ ಹೆಸರು ಹೇಳ್ತೀಯ, ಅವ್ರು ಕಳ್ಸ್ಕೊಟ್ರು ಅಂತ ಹೇಳ್ತೀಯ. ಇನ್ನೊಂದ್ ಕಡೆ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಕಲ್ ಕೊಟ್ಟಂತ ದುಡ್ಡಿಗೆ ನೀನ್ ದುಡ್ಡಿಸ್ಕೊಂಡು ಹೋಗ್ತೀಯ. ದೊಡ್ಡ ಆರೋಪ ಅಂದ್ರೆ ಅರ್ಜುನನ ಸಮಾಧಿಗೆ ಸ್ಮಾರಕ ನಿರ್ಮಿಸೋದಾಗಿ ಹೇಳ್ಕೊಂಡು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಸಂಗ್ರಹಿಸಿ ವಂಚಿಸಿರೋ ಆರೋಪ ಕೇಳಿ ಬಂದಿದೆ. ಇನ್ನು ಮಲೆನಾಡು ರಕ್ಷಣಾ ಸೇನೆ ಕೂಡ ದರ್ಶನ್ ಅಭಿಮಾನಿ ವಿರುದ್ಧ ಅರಣ್ಯ ಇಲಾಖೆಗೆ ದೂರು ನೀಡಿದ್ದಾರೆ. ದರ್ಶನ್ ಅಭಿಮಾನಿ ವಿರುದ್ಧ ಮಲೆನಾಡು ರಕ್ಷಣಾ ಸೇನೆ ದೂರು. ನಟ ದರ್ಶನ್ ಅಭಿಮಾನಿ ನವೀನ್ ಮೇಲೆ ಮಲೆನಾಡು ರಕ್ಷಣಾ ಸೇನೆ ದೂರು ಕೊಟ್ಟಿದೆ. ಅರಣ್ಯ ಇಲಾಖೆಗೆ ನೀಡಿರೋ ದೂರಿನಲ್ಲಿ ದರ್ಶನ್ ಅಭಿಮಾನಿ ನವೀನ್ ವಿರುದ್ಧ ಲಕ್ಷಾಂತರ ರೂಪಾಯಿ ವಂಚಿಸಿರೋ ಆರೋಪ ಮಾಡಲಾಗಿದೆ. ರಾಜ್ಯದಾದ್ಯಂತ ರಾಜ್ಯ ವ್ಯಾಪ್ತಿನಲ್ಲಿ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಏನಂತ ಅರ್ಜುನ ಪಡೆ, ಹಾಡಾನೆ ಅರ್ಜುನ ಪಡೆ ಅಂತ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಆ ಗ್ರೂಪ್ ಅಲ್ಲಿ ನೀನು ಲಕ್ಷಾಂತರ ರೂಪಾಯಿ ಹಣನ ದಿನ ನಿನ್ನ ವೈಯಕ್ತಿಕ ಖಾತೆಗೆ ಹಾಕ್ಸ್ಕೊಳ್ತಿದೆಯಲ್ಲ, ನಿನಗೆ ಯಾರು ಪರ್ಮಿಷನ್ ಕೊಟ್ಟವರು? ಮೊದಲು ನಿನಗೆ ಹಣ ಕಲೆಕ್ಷನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಾರ, ಸಾರ್ವಜನಿಕರ ಹಣನ ತಿಂತಿದೆಯಲ್ಲ. ಅದ್ರಲ್ಲೂ ನಾವು ಸಂಕಷ್ಟ ಚತುರ್ಥಿ ಅಂತ ನಾವು ಪೂಜೆ ಮಾಡ್ಕೊಂಡು ಬರುವಂತ ಆನೆ ಹೆಸರು ಹೇಳ್ಕೊಂಡು, ಸತ್ತಂತ ಆನೆ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋ ಅಂತ ನಿನಗೆ ಹೀನಾಯ ಮನಸ್ಥಿತಿ ಹೆಂಗ ಬಂತು? ಈ ನಡುವೆ ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಸಾಗರ್ ಜಾನೇಕೆರೆ ಮತ್ತು ದರ್ಶನ್ ಅಭಿಮಾನಿ ನವೀನ್ ಮಾತನಾಡಿರೋ ಫೋನ್ ಕಾಲ್ ಸಂಭಾಷಣೆಯ ಆಡಿಯೋ ವೈರಲ್ ಆಗಿದೆ. ತಾನು ಯಾರ ದುಡ್ಡನ್ನು ಕದ್ದಿಲ್ಲ, ಅಭಿಮಾನಿಗಳು ಮಾಡಿರೋ ಧನ ಸಹಾಯದ ಸಂಪೂರ್ಣ ಲೆಕ್ಕ ಕೊಡೋದಾಗಿ ಹೇಳಿರೋ ನವೀನ್ ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಸಾಗರ್ ಜಾನೇಕೆರೆಗೆ ಸವಾಲು ಹಾಕಿದ್ದಾರೆ. ಈ ಬೆಳವಣಿಗೆಗಳ ನಡುವೆ ದರ್ಶನ್ ಅಭಿಮಾನಿ ನವೀನ್ ವಿರುದ್ಧ ಸಕಲೇಶಪುರ ತಾಲೂಕಿನ ಯಸಳೂರು ಅರಣ್ಯಾಧಿಕಾರಿ ಎಫ್ಐಆರ್ ದಾಖಲಿಸಿದ್ದಾರೆ. ಮಲೆನಾಡು ರಕ್ಷಣಾ ಸೇನೆ ನೀಡಿದ್ದ ದೂರಿನ ಆಧಾರದ ಮೇಲೆ ದಸರಾನೆ ಅರ್ಜುನ ಸಮಾಧಿ ವಿರೂಪ ಪ್ರಕರಣದಲ್ಲಿ ಅತಿಕ್ರಮ ಪ್ರವೇಶ ಹಾಗೂ ಸಮಾಧಿ ಬಗೆದ ಆರೋಪದಲ್ಲಿ ಎಚ್ಡಿ ಕೋಟೆಯ ನವೀನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ.
ದಾಖಲಾದ ಬಳಿಕ ಹೊಸ ಚರ್ಚೆ ಶುರುವಾಗಿದೆ. ಮೊದಲು ಅನುಮತಿ ಕೊಟ್ಟು ನಂತರ ಈಗ ಅರಣ್ಯಾಧಿಕಾರಿಗಳು ಉಲ್ಟಾ ಹೊಡೆದಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಮೊದಲಿಗೆ ಮೌಖಿಕವಾಗಿ ಅರಣ್ಯಾಧಿಕಾರಿಗಳು ಅನುಮತಿ ಕೊಟ್ಟಿದ್ರು ಎನ್ನಲಾಗಿದ್ದು, ಈ ಬಗ್ಗೆ ವಿಡಿಯೋ ಸಾಕ್ಷಿ ಇಟ್ಕೊಂಡಿರುವ ಸ್ಮಾರಕ ನಿರ್ಮಾಣ ಮಾಡೋಕೆ ಮುಂದಾಗಿದ್ರಂತೆ. ಫೋನ್ ಮೂಲಕ ಪ್ರೊಬೇಷನರಿ ಅಧಿಕಾರಿ ನೇಹಾ ಮತ್ತು ಎಫ್ಸಿಎಫ್ ಮಹದೇವ್ ಜೊತೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವಿಡಿಯೋ ಕೂಡ ಇತ್ತು ಹೊಸ ವಿವಾದಕ್ಕೆ ನಾಂದಿ ಹಾಡಿದೆ. ಒಂದು ಕಡೆ ತಾವು ಸ್ಮಾರಕ ನಿರ್ಮಿಸೋಕೆ ಮುಂದಾದಾಗ ಅರಣ್ಯ ಇಲಾಖೆ ಒಪ್ಪಿಗೆ ನೀಡಿಲ್ಲ ಅಂತ ದರ್ಶನ ಅಭಿಮಾನಿಗಳ ಆರೋಪ. ಮತ್ತೊಂದು ಕಡೆ ದರ್ಶನ ಅಭಿಮಾನಿಗಳು ಕಲ್ಲು ತರೋಕೆ ಮುಂಚೆಯೇ ತಾವು ಸ್ಮಾರಕ ನಿರ್ಮಿಸೋಕೆ ಚಿಂತನೆ ನಡೆಸಿದವು ಅಂತ ಅರಣ್ಯ ಇಲಾಖೆ. ಮಗದೊಂದು ಕಡೆ ದರ್ಶನ ಅಭಿಮಾನಿಗಳಿಂದ ಲಕ್ಷ ಪಡೆದು ವಂಚನೆ ಮಾಡಿದ್ದಾನೆಂದು ನವೀನ್ ವಿರುದ್ಧದ ಆರೋಪ. ಮತ್ತು ತಾನು ಎಲ್ಲದಕ್ಕೂ ಲೆಕ್ಕ ಕೊಡ್ತೀನಿ, ತಾನು ಯಾವುದೇ ವಂಚನೆ ಮಾಡಿಲ್ಲ ಅಂತ ದರ್ಶನ್ ಅಭಿಮಾನಿಯ ವಾದ. ಹೀಗೆ ಅರ್ಜುನ ಸಮಾಧಿಗೆ ಸ್ಮಾರಕ ನಿರ್ಮಿಸೋ ಸುತ್ತ ಶುರುವಾಗಿರೋ ಸಂಘರ್ಷ ತೀವ್ರಗೊಂಡಿದೆ. ಇದಾಗಿತ್ತು ದಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.